ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ದು ಅವರೇ ಬೇಗ ಬನ್ನಿ. ಮೇಡಮ್ ಅವರೇ. ವಾ, ಇದೇನ್ ಮೇಡಮ್ ಅವರೇ, ಆಗ್ಲೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಸಿದ್ದು ಅವರೇ, ಈಗ ನೀವು ಇದನ್ನೆಲ್ಲ ಟ್ರೈ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ನನಗೆ ಹೇಳಬೇಕು. ಅದೆಲ್ಲ ಆಗಕ್ಕಿಲ್ಲ ಮೇಡಮ್ ಅವರೇ, ಅದೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ. ನೀನೇ ತಿನ್ನಿ. ಸಿದ್ದು ಅವರೇ, ಅಡುಗೆ ಮಾಡಿದವ್ರಿಗೆ ರುಚಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ನೋಡಿ, ಅದರಲ್ಲೂ ಹೆಣ್ಮಕ್ಳು ಅಡುಗೆ ಮಾಡೋದು ಅವ್ರಿಗೋಸ್ಕರ ಅಲ್ಲ, ಮನೆಯವ್ರಿಗೋಸ್ಕರ, ಅವ್ರ ಖುಷಿಗೋಸ್ಕರ. ನೀವೇ ರುಚಿ ನೋಡಿ ಹೇಳಬೇಕು, ಆಯ್ತಾ? ಈಗ ಕೈ ಕೊಡಿ. ಸಕ್ಕದಾಗಿದೆ ಮೇಡಮ್ ಅವರೇ. ಒಂದು ನಿಮಿಷ ಇರಿ, ಇದನ್ನ ನೋಡಿ ಹೇಳಿ. ಇದು ಅದಕ್ಕಿಂತ ಸಖತ್ತಾಗದೆ ಮೇಡಮ್ ಅವರೇ. ಇದನ್ನೆಲ್ಲ ಜನ ತಿನ್ಬಿಟ್ರೆ ಇದೇ ಬೇಕು ಅಂತಾರೆ, ಅಷ್ಟು ರುಚಿಯಾಗದೆ. ನೋಡಿ, ನನಗೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಎಲ್ಲ ಹೇಳ್ಬಾರ್ದು. ನಿಮ್ಗೆ ಅಷ್ಟೊಂದು ಅನುಮಾನ ಮೇಡಮ್ ಅವರೇ? ಇರಿ ಒಂದು ನಿಮಿಷ. ಸಿದ್ದು ಅಣ್ಣ, ಎಲ್ಲಿದೆ ಅಣ್ಣ? ಇಲ್ಲೆಲ್ಲೋ ಆಚೆ ಉನಿಕಲ್ಲ, ಹೇಳ. ನೀನು ಅರ್ಜೆಂಟಾಗಿ ಮನೆ ಹತ್ರಕ್ಕೆ ಬಾ ಇಲ್ಲಿ. ಯಾಕ್ಲಾ ಬಿಡಿದ್ನೆ, ಏನಾಯ್ತಲಾ? ಹೇಳ್ತೀನಿ ಬಾಣ, ನೀನು ಬೇಗ ಬಾ. ಹಲೋ ಸಿದ್ದು. ಈ ಬುಡ್ಡೆ ಇದು ಇನ್ನೇನು ಅಡ್ವರ್ಟ್ ಮಾಡ್ಕೊಂಡಪ್ಪ. ಈಗ ನಮ್ಮ ಅಣ್ಣ ಬರ್ತಾನೆ, ಅವ್ನು ತಿಂದ್ಬಿಟ್ಟು ಹೇಳಿದ್ರೆ ಆಗ್ಲಾದ್ರೂ ನಂಬ್ತೀರಾ? ಸರಿ ಇರಿ, ನಾನು ಅದನ್ನ ಒಳಗಿಟ್ಟು ಬರ್ತೀನಿ. ಕೊಡಮಿ ನೋಡಿದೆ ನಮ್ಮೆ, ಅವಳು ಮಾಡೋಕ್ಕೊಂದು ಕೆಲಸ ಆಗೋದ್ರಿಂದ ನನ್ನ ಜೀವನ ಮಾಡೋಕೆ ಏನು ತೊಂದರೆ ಇಲ್ಲ ಅಂತ ಒಂದೇ ಕಾಲಲ್ಲಿ ಕುಣಿತಿದ್ದು. ಈಗ ಅದ್ರ ಬಾಯಿಗೂ ಮಣ್ಣು ಹಾಕಿದ್ದಾಯ್ತು. ಈಗ ಏನಿದ್ರು ಅವರು ಕೂಲಿ ಮಾಡ್ಕೊಂಡು ತಿನ್ಬೇಕು, ಇಲ್ಲ ಅಂದರೆ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು. ಈಗ ಅದು ಉಳಿದಿರೋದು ಅದೆರಡೇ ದಾರಿ ಅವ್ರಿಗೆ. ಅಯ್ಯೋ ಮಾವ, ಅತ್ತೆ, ನೀವಿಬ್ರು ಅನ್ಕೊಂಡಂಗೆಲ್ಲ ಅವಳೇನಂತ ಸಾಮಾನ್ಯದವಳಲ್ಲ. ಕೆಲ್ಸ ಹೋಯ್ತು ಅಂತ ಅವರಿಬ್ರು ಏನು ಸುಮ್ಮನೆ ಕೂತಿಲ್ಲ. ಕೆಲ್ಸ ಹೋಗಿದ ತಕ್ಷಣ ಅವಳು ಸೋಲ್ತಾಳೆ, ಬಂದು ನಿಮ್ ಕಾಲ್ ಬುಡಕ್ ಬೀಳ್ತಾಳೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಅಲ್ಲಿ ಬೇರೆದೇ ಏನೋ ನಡೀತಾ ಇದೆ. ಏನ್ ನಡೀತಿದೆ ನೀಲು? ಅವರಿಬ್ರು ಕೆಲ್ಸ ಹೋಯ್ತು ಅಂತ ಸುಮ್ಮನೆ ಕೂತಿಲ್ಲ ಅತ್ತೆ, ಬೇರೆ ಏನೋ ಬಿಸ್ನೆಸ್ ಮಾಡ್ತಾ ಇದಾರಂತೆ. ಬಿಸ್ನೆಸ್? ಹ್ಞೂ ಮಾವ. ಏನ್ ಬಿಸ್ನೆಸ್ ನೀಲು? ಅದೇನೋ ಉಪ್ಪಿನಕಾಯಿ ಬಿಸ್ನೆಸ್ ಅಂತೆ. ಮನೆಯಲ್ಲೇ ಉಪ್ಪಿನಕಾಯಿಗೆ ಏನೇನು ಬೇಕೋ ಅದೆಲ್ಲ ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಮಾಡಿ ಪ್ಯಾಕ್ ಮಾಡಿ ಅದನ್ನೆಲ್ಲ ಮನೆಗೆ ಹೋಗಿ ವ್ಯಾಪಾರ ಮಾಡೋದಂತೆ. ಸಿದ್ದು ಮನೆಗೆ ಅಂಗಡಿಗಳಿಗೆ ಎಲ್ಲದಕ್ಕೂ ಹೋಗ್ಬಿಟ್ಟು ಸೇಲ್ಸ್ಮೆನ್ ಥರ ಉಪ್ಪಿನಕಾಯಿ ಬೇಕಾ ಅಂತ ಕೇಳ್ಕೊಂಡು ಮಾರಾಟ ಮಾಡ್ತಾ ಇದ್ದಾರಂತೆ. ಏನ್ ಹೇಳ್ತಿದ್ಯಾ ನೀಲು? ನಮ್ ಸಿದ್ದು ಇದನ್ನೆಲ್ಲ ಮಾಡ್ತಿದ್ದಾನ? ನನ್ನ ಮಗ ರಾಜನ್ ತರ ಇದ್ದ, ಇವತ್ತು ಅವಳಿಗೋಸ್ಕರ ಬೀದಿಗೆ ಹೋಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ದಾನ? ಛೇ, ಅವನಿಗಿದೆಲ್ಲ ಬೇಕಿತ್ತ? ಅವನಿದ್ದಕ್ಕೆ ಒಳ್ಳೆ ಕಾಂಟ್ರಾಕ್ಟರ್ ಆಗ್ಬೋದಾಗಿತ್ತು, ಇಲ್ಲ ಶಾಲೆ ಕಾಲೇಜು ಏನಾದರೂ ಓಪನ್ ಮಾಡ್ಬೋದಾಗಿತ್ತು, ಅಟ್ಲೀಸ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆದರೂ ಮಾಡ್ಬೋದಾಗಿತ್ತು. ಅದೆಲ್ಲ ಬಿಟ್ಬಿಟ್ಟು ಬೀದಿಯಲ್ಲಿ ಉಪ್ಪಿನಕಾಯಿ ಮಾಡ್ತಿದ್ದಾನಂತೆ. ಅವನಿಗೆ ಏನು ಹೇಳಲಿ ನಾನು? ಮಾರ್ಕೊಂಡಿರ್ಲಿ ಬಿಡಮ್ಮೆ, ಕಷ್ಟಪಟ್ಟಿರ್ತಾನೆ, ಕಷ್ಟದ ರುಚಿ ಏನು ಅಂತ ಗೊತ್ತಾಗೋದು. ನನ್ನ ಮಗ ಇದನ್ನೆಲ್ಲ ಮಾಡ್ತಿದ್ದೇನಂತ ಕೇಳೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಿದೆ ರೀ. ಇದೆಲ್ಲ ಅವಳಿಂದನೇ ಆಗ್ತಿರೋದು. ಅವಳನ್ನ ಅವನಿಂದ ದೂರ ಮಾಡೋದು ಹೇಗೆ, ಅವಳು ಸವಾಸನ ಬಿಡಿಸೋದು ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅತ್ತೆ, ಇದೆಲ್ಲ ಯಾವುದು ಮಾವನ್ಗೆ ಕಷ್ಟನೇ ಇಲ್ಲ. ಮಾವನ ಕೈಲಿ ಇದೆಲ್ಲಾನು ಆಗುತ್ತೆ ಬಿಡಿ. ನನ್ನ ಕೈಲೇನೋ ಹೋಯ್ತು ನೋಡಿ ಮಾವ, ಈಗ ಸಿದ್ದು ಮೇಲೆ ಆಲ್ರೆಡಿ ಒಂದು ಕೇಸ್ ಇತ್ತು. ಅವನು ಜೈಲಲ್ಲಿದ್ದಾಗ ನೀವೇ ತಾನೇ ಬೇಲ್ ಕೊಟ್ಟು ಅವನನ್ನ ಆಚೆ ಕರ್ಕೊಂಬಂದಿದ್ದು. ಈಗ ಅವರಿಬ್ಬರು ನಾವು ಪರ್ಮನೆಂಟ್ ಆಗಿ ದೂರ ಮಾಡಬೇಕು ಅಂತ ಅಂದರೆ ಏನಾದರೂ ಒಂದು ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು.
ಇವಾಗ ನಾವೇನಾದ್ರೂ ಅವ್ರನ್ನ ದೂರ ಮಾಡಿದ್ವಿ ಅಂತ ಅಂದ್ರೆ ಅವರಿಬ್ಬರನ್ನ ಆಮೇಲೆ ಪರ್ಮನೆಂಟ್ ಆಗಿ ದೂರ ಮಾಡೋದು ಅಂತ ಏನ್ ಕಷ್ಟದ ಕೆಲಸ ಅಲ್ಲ. ಆ ಟೈಮಲ್ಲಿ ನಾವು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ನಮ್ಗೆ ಈ ಟೈಮ್ ಸಿಗ್ಬೇಕು ಅಂತ ಅಂದ್ರೆ ನೀವು ಮತ್ತೆ ಸಿದ್ದು ಮೇಲೆ ಹಾಕಿರೋಂಥ ಕೇಸ್ನ ಅಂದ್ರೆ ಬೇಲ್ನ ವಾಪಸ್ ತಗೊಂಡು ಸಿದ್ದು ಜೈಲಿಗೆ ಹೋಗೋ ಹಾಗೆ ಮಾಡ್ಬೇಕು ಅಷ್ಟೇ. ಸಿದೋ ಭಾನುವ ಏನಾಯ್ತ್ಲಾ ಬಂದ ಬಾ ಏನಾಯ್ತ್ಲಾ ಬಾ ಹೇಳ್ತೀನಿ ಕುತ್ಕೋ. ಟೆನ್ಷನ್ ಏನು ಪಡ್ಕೋಬೇಡ, ತಡಿ ಹೇಳ್ತೀನಿ. ಮೇಡಮ್ರೆ ಅದು ಹಾಕೊಡಿ ಅಣ್ಣ. ಈಗ ಇದನ್ನ ತಿನ್ಬಿಟ್ಟು ಹೆಂಗೈತಿ ಅಂತ ಹೇಳ್ಬೇಕು. ನೋಡವ ಭಾವ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂತ ಯಾವ ಕಳ್ಡನ್ ಮಗನವ ಹೇಳಿದ್ದು? ಬೋರ್ ಚೆನ್ನಾಗದೆ ಕಣವ, ಬೋರ್ ರುಚಿಯಾಗದೆ. ಅಲ್ಲ ಇದನ್ನೆಲ್ಲ ಯಾಕೆ ತಂದು ಮಡಿಕೊಂಡಿದ್ದೀರಿ? ಅದು ಅಣ್ಣ ಮೇಡಮ್ ಅವ್ರನ್ನ ಇನ್ಮೇಲೆ ಕೆಲ್ಸಕ್ಕೆ ಬರಬೇಡ ಅಂತು. ಅದಕ್ಕೆ ಈ ಥರ ಉಪ್ಪಿನಕಾಯಿ, ಈ ಚಟ್ನಿ ಪುಡಿ, ಆಮೇಲೆ ಪುಳಿಯೋಗರೆ ಗೊಜ್ಜು ಇದನ್ನೆಲ್ಲ ತಯಾರು ಮಾಡ್ಬಿಟ್ಟು ನಾವೇ ಅಂಗಡಿಗೆ ಮಾರಮ್ಮ ಅಂತ. ಒಳ್ಳೆ ಕೆಲಸ ಮಾಡಿದಿರಿ. ಅಲ್ಲ ಮಾಡೋದು ಮಾಡ್ತೀರಿ. ನನ್ನ ಫ್ರೆಂಡ್ ಒಂದು ಜಾಗ ಅದೇ, ಅಲ್ಲೇ ಒಂದು ಶೆಡ್ ಹಾಕ್ಸ್ಕೊಟ್ಬಿಡ್ತೀನಿ, ದೊಡ್ಡದಾಗೆ ಮಾಡಿ. ಹೌದಾ ಭಾವ? ಹ್ಞೂ ಕಣವ. ಹಂಗೆ ಕೆಲ್ಸಕ್ಕೆ ಹುಡುಗರು ಬೇಕಾರೆ ಹೇಳವ, ಕರ್ಸ್ಬಿಡ್ತೀನಿ. ನಮ್ಮ ಪೌಡ್ರು ಮತ್ತೆ ಚಮಚನೆ ಅವರಲ್ವಾ, ಅವ್ರನ್ನ ಹೇಳ್ಕೊತೀನಿ ಬಿಡೋಣ. ಲೇ ಸಿದ್ದೇಗೌಡ, ನೀನು ಅವ್ರನ್ನ ಕರ್ಸ್ಕೊಂಡ್ರೆ ನಾನೇನು ಬೇಡ ಅನ್ನೋದಿಲ್ಲ. ಆದ್ರೆ ಇದು ವ್ಯವಹಾರಕ್ಕಲ್ಲ, ಜವಾಬ್ದಾರಿ ಇರಬೇಕು. ರಾಜಕಾರಣ ಆದ್ರೆ ಹೆಂಗೋ ನಡೆದೋಯ್ತದೆ. ಮೊದ್ಲೇ ಅವು ಪೊಳ್ಳುಗಳು ಒಂದಿನ ಕೆಲಸ ಮಾಡಿದ್ರೆ 4 ದಿನ ತಿರಿಕೊಂಡು ನಿಂತಿರ್ತವೆ. ಬಿಡಿಗ ಸಿಕ್ಕರು ಸಾಕು ಬೆಳಗಾನ ಕುಡ್ಕೊಂಡಿರ್ತವೆ. ನಂಗೆ ನಾವು ಕರ್ಕೊಳ್ಳೋದು ಇಷ್ಟ ಇಲ್ಲಪ್ಪ. ಆದ್ರೂ ನಿನ್ಗೆ ಅವರೇ ಬೇಕು ಅಂತ ಆದ್ರೆ ಅವ್ರನ್ನ ಕೂರ್ಸ್ಕೊಂಡು ಬುದ್ಧಿ ಹೇಳು. ಬಡ್ಡಿ ಹಾಕ್ಲಾ, ಜವಾಬ್ದಾರಿಯಿಂದ ಕೆಲಸ ಮಾಡಿ ಸಂಬಳ ಕೊಡ್ತೀನಿ ಅಂತ ಹೇಳು. ಸರಿಯಾ? ಸರಿ ಕಣ, ಹೇಳ್ತೀನಿ. ನೋಡ್ಲಾ ಸಿದ್ದು, ವ್ಯವಹಾರ ಮಾಡ್ಬೇಕಾರೆ ತುಂಬಾ ಶಿಸ್ತಿಂದ ಇರಬೇಕು. ನಿಮ್ಗೆ ಏನೇ ಸಹಾಯ ಬೇಕಂದ್ರೂ ಕೇಳಿ, ನಾನು ಮಾಡ್ತೀನಿ. ಭಾವನವ್ವ, ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಕಣವ. ಏನ್ ಹೇಳ್ತಿದ್ಯಾ ನೀನು? ಸಿದ್ದುನ ಮತ್ತೆ ಜೈಲಿಗೆ ಕಳಿಸ್ಬೇಕಾ? ರೀ ಅದೆಲ್ಲ ಏನು ಬೇಡ ರೀ, ನನ್ನ ಕೈಲಿ ಮತ್ತೆ ಅದನ್ನೆಲ್ಲ ನೋಡಕ್ಕಾಗಲ್ಲ. ಓ ಅತ್ತೆ, ಮಾವ ಈಗ ಸುಮ್ಮನಿದ್ರು ಅವರಿಬ್ರು ಸುಮ್ಮನೆ ಬಿಡ್ಬೇಕಲ್ಲ. ಯಾರು ನೀನು? ಸೌಪರ್ಣಿಕಾ ಮತ್ತೆ ಅವಳ ಗಂಡ. ಅವರಿಬ್ರಿಗೂ ಮೊದ್ಲಿಂದಾನು ಸಿದ್ದು ಮೇಲೆ ಕಣ್ಣಿದ್ದೇ ಇದೆ. ಅವ್ರ ಅಣ್ಣ ಶ್ರೀಕಾಂತ್ನ ಸಿದ್ದುನ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ದು ಅಂತ ಸಿಕ್ಕಾಪಟ್ಟೆ ಕೋಪ ಇದೆ. ಅದಕ್ಕೆ ಅವರಿಬ್ರು ಈಗ ಸೇರ್ಕೊಂಡು ಕೇಸ್ನ ಮತ್ತೆ ಹಾಕ್ತಾ ಇದಾರಂತೆ. ಸಿದ್ದು ಆಕ್ಸಿಡೆಂಟ್ ಕೇಸು ಮತ್ತೆ ರಿಓಪನ್ ಆಗ್ತಾ ಇದೆ. लक्ष्मी निवासा लक्ष्मी